ಹೆಲೋ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್. ಇವತ್ತಿನ ವಿಡಿಯೋ ಇದು ತುಂಬ ರಿಕ್ವೆಸ್ಟಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ಏಕೆಂದರೆ ತುಂಬ ಜನ ಕೇಳ್ತಾ ಇದ್ರಿ, ನೀವು ಡೇರೆ ಗಿಡನ ತೋರಿಸ್ತೀರಿ, ಮೇಂಟೈನ್ ಮಾಡೋದನ್ನು ತೋರಿಸ್ತೀರಿ, ಹೂ ಬಿಟ್ರ ಮೇಲೆ ಒಂದು ಸಲನೂ ವಿಡಿಯೋ ಮಾಡಿ ಹಾಕಲೇ ಇಲ್ಲ ಅಂತ. ಲಾಸ್ಟ್ ಇಯರ್ ಕೂಡ ಹಾಕೋದಕ್ಕಾಗಿರಲಿಲ್ಲ, ಈ ಟೈಮ್ ಆದರೂ ಹಾಕಿ ಅಂತ ಕೇಳೋದವರು ತುಂಬ ಜನ ಇದ್ದಾರೆ. ಹಾಗೆ ತಮ್ಮನೇಲಿ ನೋಡಿದ್ದು ಯಾರಿಗಾದರೂ ಅರ್ಥ ಆಗಿದೆಯೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಎಲ್ಲೆಲ್ಲೂ ನಾನೇ ಅಂತ ಹಾಕಿದ್ದೀನಿ. ಏಕೆಂದರೆ ನನ್ನ ಹತ್ರ ಏನಾಗಿದೆ ಅಂದರೆ ಡೇರೆ ಗಿಡಗಳು ತುಂಬ ಆಗಿತ್ತು. ವಿಡಿಯೋ ತೋರಿಸಿದ್ದೀನಿ, ಹಾಗೆ ನಡೆದು ಎಲ್ಲ ತೋರಿಸಿದ್ದೀನಿ. ಹಾಗೆ ನನ್ನ ಹತ್ರ ಇರೋ ತುಂಬ ಗಿಡಗಳು ಕೂಡ ತುಂಬ ಹಾಳಾಗಿದೆ. ಅದನ್ನು ಕೂಡ ನೀವು ನೋಡಿರ್ಬೋದು. ಎಲ್ಲೆಲ್ಲೂ ನಾನೇ ಅಂತ ಯಾಕೆ ಹಾಕಿದ್ದೀನಿ ಅಂತಂದರೆ, ನಾನು ಎಷ್ಟು ಗಿಡ ನಟ್ಟಿದ್ದೀನಲ್ಲ, ತುಂಬ ಕಲರಿನ ಗಿಡ ಇತ್ತು ನನ್ನ ಹತ್ರ. ಆದರೆ ಇಲ್ಲಿ ಹೂ ಬಿಟ್ಟಿರೋ ಆಲ್ಮೋಸ್ಟ್ ಆಲ್ ಕಲರ್ ಅಂದರೆ ಹೂ ಬಿಟ್ಟಿದೆಯಲ್ಲ ಅದೆಲ್ಲ ಒಂದೇ ಕಲರ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಒಂದೇ ಕಲರ್ ಅಂದರೆ ಒಂದು 2-3 ಕಲರು ಒಂದೇ ರೀತಿದು ತುಂಬ ಗಿಡದಲ್ಲಿ ಹೂ ಆಗಿದೆ. ಅದಕ್ಕೋಸ್ಕರ ನಾನು ತಮ್ಮನೇಲಿನಲ್ಲಿ ಎಲ್ಲೆಲ್ಲೂ ನಾನೇ ಅಂತಲೇ ಹಾಕಿದ್ದೀನಿ. ನೋಡಿ, ಈ ವೈಟ್ ಕಲರು ಮತ್ತು ಈ ಯೆಲ್ಲೋ ಕಲರ್ ಇದೆಯಲ್ಲ, ಇದೇ ತುಂಬ ತುಂಬ್ಕೊಂಡ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ಆ ರೀತಿಯಾಗಿರೋವಂಥ ತಮ್ಮನೇಲನ್ನ ಹಾಕಿದ್ದೀನಿ. ನೋಡಿ, ಇದು ಹೊಸ ಹೂವು, ಅಂದರೆ ನಾವು ಲಾಸ್ಟ್ ಇಯರ್ ತಂದು ಹಾಕ್ಕೊಂಡಿರೋ ಗಿಡ. ಇದು ತುಂಬ ದೊಡ್ಡಕ್ಕಾಗಿ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇದು ಹೊಸ ಕಲರ್ ಅಂತಲೇ ಹೇಳ್ಬೋದು. ಹಾಗೆ ಈ ಕಡೆ ಸೈಡ್ನಲ್ಲಿ ಇಲ್ಲಿ ನಾನು ಎದುರುಗಡೆ ಹಾಕ್ಕೊಂಡಿದ್ನಲ್ಲ, ಆ ಗಿಡದಕ್ಕಿಂತ ಹಿಂದ್ಗಡೆ ಸೈಡ್ನಲ್ಲಿ ನೆಲದ ಮೇಲೆ ನಟ್ಟಿದ್ದೀನಿ. ಆ ಗಿಡ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಆದರೆ ಹಿಂದ್ಗಡೆ ಸೈಡ್ನಲ್ಲಿ ನನಗೆ ಯಾವುದೇ ರೀತಿ ಮೇಂಟೈನ್ ಮಾಡೋದಕ್ಕಾಗಿಲ್ಲ, ಆದರೂ ತುಂಬ ಹೂ ಬಿಟ್ಟಿದೆ ಅಂತಲೇ ಹೇಳ್ಬೋದು. ನಾನು ಎದುರುಗಡೆ ಸೈಡ್ನಲ್ಲಿ ಪಾಟ್ನಲ್ಲಿ ಹಾಕಿ, ಅಂದರೆ ಗ್ರೋ ಬ್ಯಾಗ್ನಲ್ಲಿ ಹಾಕಿ ನಟ್ಟಿರೋದು, ಅದನ್ನು ಮಾತ್ರ ನಾನು ನಿಮಗೆ ಕ್ಲಿಯರಾಗಿ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗೆ ಇಲ್ಲಿ ನಟ್ಟಿರೋದು ಹಾಗೇ ತೋರಿಸಿದ್ದೀನಿ. ಇದು ನೋಡಿ, ಇದು ಕೂಡ ಹೊಸ ಕಲರ್ ನನ್ನ ಹತ್ರ, ಲೆಮನ್ ಕಲರಿಂದು, ತುಂಬಾ ಚೆನ್ನಾಗಿದೆ. ಇದು ಕೂಡ ಲಾಸ್ಟ್ ಟೈಮ್ ನರ್ಸರಿಯಿಂದ ತಂದು ಹಾಕ್ಕೊಂಡಿರೋ ಅಂಥ ಗಿಡನೇ ಇದು. ಹಾಗೆ ತುಂಬ ಜನ ನನ್ನ ಹತ್ರ ಗಿಡ ಕೊಡ್ತೀರಾ, ಗಿಡ ಸೇಲ್ ಮಾಡ್ತೀರಾ ಅಂತೆಲ್ಲ ಕೇಳ್ತಾ ಇದ್ರಲ್ವ. ನಾನು ಗಿಡ ಸೇಲ್ ಮಾಡಬೇಕು ಅಂತಲೇ ಇದ್ದೆ ಈ ವರ್ಷ. ಆದರೆ ಎಂತ ಮಾಡೋದು, ನನ್ನ ಹತ್ರ ತುಂಬ ಕಲರ್ದು ಗಿಡ ಸತ್ತೋಗಿದೆ. ಇವಾಗಿರೋದೇ ಒಂದು 5 ಕಲರ್ ಗಿಡ ಇದೆ. ಅದರಲ್ಲಿ ಅದು ದೊಡ್ಡಕ್ಕೊಂದು ಹೂ ಬಿಟ್ಟಿದೆಲ್ಲ, ಅದು ಒಂದೇ ಒಂದು ಗಿಡ ಇರೋದು. ಇದೊಂದು 3-4 ಕಲರ್ ಇದೆ. ಇದು ಬೇಕಾದರೆ ಕೊಡೋಣ. ಇದು ಮತ್ತು ಆ ವೈಟ್ ಕಲರ್, ಈ ವೈಟ್ ಕಲರ್ ಇದೆ ನೋಡಿ, ಈ ರೀತಿದು ಒಂದು ರಾಶಿ ಗಿಡ ಇದೆ. ಇದನ್ನು ಬೇಕಾದರೆ ನಾನು ಬೇಕಾದರೆ ಸೇಲ್ ಮಾಡ್ತೀನಿ. ನೀವು ಸೇಲ್ ಮಾಡ್ತೀರಾ ಕೇಳ್ತೀರಾ. ಹಾಗೆ ಸೇಲ್ ಮಾಡೋದಕ್ಕೆ ಗೆಡ್ಡೆ ರೇಟ್ಗಿಂತ ನಿಮಗೆ ಏನಾಗುತ್ತೆ, ಇವಾಗ ತುಂಬ ದೂರಕ್ಕೆ ಇರ್ತೀರಾ ಅಂತ ಅಂದ್ಕೊಳ್ಳಿ, ಅವರಿಗೆಲ್ಲ ಕೊರಿಯರ್ ಚಾರ್ಜಸ್ಸೇ ತುಂಬಾ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡೋದಂತಲೇ ಗೊತ್ತಾಗಲ್ಲ. ಯಾರಾದರೂ ಸಿರ್ಸಿ ಕಡೆ ಬಂದರೆ ನಿಮಗೆ ಗೆಡ್ಡೆ ಬೇಕಂದರೆ ನಮ್ಮ ಮನೆಗೆ ಬಂದುಬಿಟ್ಟು ತೊಗೊಂಡು ಹೋಗ್ಬೋದು. ಈ ಸಲ ಇನ್ನೂ ನಾನು ಡೇರೆ ಗೆಡ್ಡೆಗಳನ್ನು ಕಿತ್ತಿಲ್ಲ, ಯಾಕಂದರೆ ಇನ್ನೂ ನನ್ನ ಗಿಡದಲ್ಲಿ ಹೂ ಬಿಡ್ತಾನೇ ಇದೆ. ಇವಾಗ ಅಂದರೆ ಈಗ ಮುಗಿಯೋ ಟೈಮ್ ಬಂತು, ಡೇರೆ ಹೂವಿಂದು ಗಿಡ ಎಲ್ಲ ಒಣಗೋ ಟೈಮ್ ಬಂತು. ಆದರೆ ಈ ಟೈಮ್ನಲ್ಲಿ ನನ್ನ ಗಿಡದಲ್ಲಿ ಎಲ್ಲ ಹೂ ಬಿಡೋದಕ್ಕೆ ಶುರು ಆಗಿದೆ. ಮತ್ತೇನಪ್ಪ ಅಂದರೆ, ಇದು ನೋಡಿ, ಇದು ಬೇರೆ ಕಲರ್ದು ಹೂವಿನ ಗಿಡ, ಅಂದರೆ ಕಲರ್ ಕೂಡ ಚೇಂಜ್ ಇದೆ. ನನ್ನ ಹತ್ರ ಇವಾಗ ಒಂದು 5-6 ಕಲರ್ ಇದೆ. ಅದು ಒಂದು ವೈಟ್ ಕಲರು, ಒಂದು ಬೆಂಕಿ ಕಲರಿಂದ ಒಂಥರದ್ದು ಒಂದು ತೋರಿಸಿದ್ನಲ್ಲ, ಅದೊಂದು ಕಲರಿಂದು. ಹಾಗೆ ಇಲ್ಲೊಂದು ರೆಡ್ ಕಲರಿಂದಿದೆ, ಮತ್ತು ಲೆಮನ್ ಕಲರ್ ಅಂತ ಆ ಥರ, ಅಂದರೆ ಕ್ಲಿಯರ್ ಅಂದರೆ ಫುಲ್ಲು ಎಲ್ಲೋ ಅಲ್ಲ, ಒಂಚೂರು ಲೈಟ್ ಎಲ್ಲೋ, ಲೆಮನ್ ಲೈಟಾಗಿ ಹಳದಿ ಆಗೋದಕ್ಕೆ ಶುರು ಆಗಿರುತ್ತಲ್ವ, ಆ ಥರ ಲೆಮನ್ ಕಲರಿಂದು. ಹಾಗೆಯೇ ಮತ್ತಿನ್ನೊಂದಂದರೆ ಪಿಂಕ್ ಕಲರಿಂದ ಒಂದಿದೆ ಅಷ್ಟೇ. ಹಾಗೆ ಈ ವೈಟ್ ಕಲರ್ ಇದೆ ಅಲ್ವಾ, ಇದು ಒಂಥರ ವಿಚಿತ್ರ ಅಂತಲೇ ಹೇಳ್ಬೋದು. ಅಂದರೆ ಇದು ನನಗಂತೂ ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂದರೆ ಅದು ಹೂ ಬಿಟ್ಟಿರುತ್ತೆ ನೋಡಿ, ಹೂ ಬಿಟ್ಟು 2 ದಿನಕ್ಕೆ ಇದು ಫಸ್ಟಿಗೆ ಹೂ ಬಿಡಬೇಕಾದ್ರೆ ಫುಲ್ ವೈಟ್ ಕಲರ್ನಲ್ಲಿರುತ್ತೆ. ಈ ಕಡೆ ಸೈಡ್ನಲ್ಲಿ ಹೂವಿಂದು ವ್ಯತ್ಯಾಸ ನೋಡ್ತಾ ಇರ್ಬೋದು ನೀವು. ಒಂದು ಫುಲ್ ವೈಟ್ ಇರುತ್ತೆ, ಇನ್ನೊಂದು 2 ದಿನ ಆದ ತಕ್ಷಣ ಇದೊಂಚೂರು ಪಿಂಕ್ ಆಗೋದಕ್ಕೆ ಶುರು ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ನನಗಂತೂ ತುಂಬ ಇಷ್ಟ ಆಗುತ್ತೆ. ನೋಡಿ, ಈ ಹೂವನ್ನು ಅಷ್ಟೇ, ಇದು ಹೊಸ ಕಲೆಕ್ಷನ್. ಇದು ನನಗಂತೂ ಡೇರೆ ಗಿಡ ಹಾಳಾದಾಗಿಂದ ನಾನು ಡೇರೆ ಗಿಡದ ಕಡೆ ಹೋಗೋದೇ ಬಿಟ್ಬಿಟ್ಟಿದ್ದೆ. ನನಗೆ ತುಂಬ ಬೇಜಾರಾಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ತುಂಬ ಆ ಕಡೆ ಸೈಡ್ ಹೋಗ್ತಾ ಇರಲಿಲ್ಲ. ಆದರೂ ಎಂತ ಮಾಡೋದು, ಗಿಡ ನಟ್ಕೊಂಡಾಗಿದೆ ಅಲ್ವಾ. ಇವಾಗ ನಾವು ಹೇಗೆ ಊಟ ತಿಂತೀವಿ, ಅದಕ್ಕೂ ಬೇಕಲ್ವ ಆಹಾರ ಅನ್ನೋದು. ಅದಕ್ಕೋಸ್ಕರ ನಾವು ಇವಾಗ ತರಕಾರಿ ಸಿಪ್ಪೆ ಎಲ್ಲ ಇರುತ್ತಲ್ವ, ಅದನ್ನೇ ಹಾಕಿ ಬರ್ತಿದ್ದೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಜಾಸ್ತಿ ಮೇಂಟೆನೆನ್ಸ್ ಮಾಡೋದಕ್ಕಂತ ಹೋಗಿರಲಿಲ್ಲ. ನೋಡ್ತಾ ಇರ್ಬೋದು, ಗಿಡಗಳೆಲ್ಲ ಅಲ್ಲಲ್ಲೇ ಬಿದ್ಕೊಂಡಿದ್ದಾವೆ. ಅದಕ್ಕೆಲ್ಲ ಕಟ್ಟಬೇಕಿತ್ತು, ಅದೆಲ್ಲ ಹಾಗೆ ಬಿದ್ದೋಗ್ಬಿಟ್ಟಿದೆ ಪಾಪ. ನನಗೆ ಯಾವುದಾದ್ರೂ ಗಿಡನೆಲ್ಲ ನಟ್ಕೊಂಡ್ರ ಮೇಲೆ ಅದು ಹಾಳಾಯಿತು ಅಂದರೆ ಆ ಕಡೆ ಸೈಡ್ ಹೋಗೋದಿರಲಿ, ನಂಗೆ ಅದನ್ನು ನೋಡಿದರೆ ಅಳು ಬರುತ್ತೆ. ಅದಕ್ಕೋಸ್ಕರ ಆ ಕಡೆ ಸೈಡ್ ಹೋಗೋದೇ ಕಮ್ಮಿ. ಆದರೆ ಈಗ ಹೂ ಬಿಟ್ಟಿದೆಲ್ಲ, ಅದಕ್ಕೋಸ್ಕರ ತುಂಬ ಖುಷಿ ಆಗುತ್ತೆ ನೋಡೋದಕ್ಕಂತೂ. ಒಂದು ದಿನಕ್ಕೊಂದ್ಸಲ ನಾನು ಹೋಗೇ ಹೋಗ್ತೀನಿ. ನನಗೆ ತುಂಬ ಇಷ್ಟ ಈ ರೀತಿ ಎಲ್ಲ ಹೂ ಆಗೋದು. ಹಾಗೆ
ಇನ್ನೊಂದು ರೆಡ್ ಕಲರ್ ಇದೆ, ಅದು ಕೂಡ ಬಿಟ್ಟಿದೆ. ಅದು ಹೊಸ ಕಲೆಕ್ಷನ್ ಅಲ್ಲ, ಲಾಸ್ಟ್ ಇಯರ್ ಇತ್ತದು ನನ್ನ ಹತ್ರ. ಹಾಗೆ ಇಲ್ಲಿ ಮಧ್ಯದಲ್ಲೊಂದು ಜೀನಿಯಾ ಅಂತ ಹೇಳ್ತಾರಲ್ವ, ಆ ಹೂವಿಂದು ಕೂಡ ತುಂಬ ಹೂವು ಆಗಿದೆ, ಅಂದರೆ ಒಂದೆರಡು ಹೂವು ಆಗಿದೆ ಅಷ್ಟೇ, ಜಾಸ್ತಿ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಏನೂ ಈ ಸಲ ಏನೂ ಅಷ್ಟೇನು ಆಗಿಲ್ಲ. ಹೂ ಮಾತ್ರ ಚೆನ್ನಾಗಾಗಿದೆ. ಯಾಕೆಂದರೆ ಇವಾಗ ಸ್ವಲ್ಪ ಮಳೆ ಕೂಡ ಕಮ್ಮಿ ಆಗ್ತದೆ, ಇವಾಗೊಂದು ಮಳೆ ಬೀಳ್ತದೆ. ಅಂದರೆ ನಮ್ಮ ಕಡೆ ಎಲ್ಲ ಇವಾಗ ಏನಾಗಿದೆ ಅಂದರೆ ಮಧ್ಯಾಹ್ನ ಮೇಲೆ ಸಂಜೆ ಟೈಮ್ನಲ್ಲಿ ಸ್ವಲ್ಪ ಮಳೆ ಬೀಳೋದಕ್ಕೆ ಶುರುವಾಗಿದೆ. ಅದಕ್ಕೋಸ್ಕರ ಗಿಡದಲ್ಲಿ ಹೂವಿಂದು ವೆಯ್ಟ್ ತರ್ಸ್ಕೊಳಕ್ಕಾಗದೆ ಎಲ್ಲ ಅಲ್ಲಲ್ಲೇ ಉರುಳಿ ಬಿದ್ದಿದೆ. ಮತ್ತು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು, ಏನಂದರೆ ನಾನಿವಾಗ ನಿಮ್ಮ ಹತ್ರ ಸಾರಿ ಕೇಳೋದಕ್ಕೆ ಕೂಡ ಬಯಸ್ತಾ ಇದ್ದೀನಿ. ಏಕೆ ಅಂದರೆ ತೋರಿಸಿದ್ದೇ ಕಲರ್ ತೋರಿಸಿದ್ಯಲ್ಲ ಅಂತ ಎಲ್ಲ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ನನ್ನ ಹತ್ರ ಇರೋದೇ ಈ ಕಲರಿಂದ ಒಂದು ರಾಶಿ ಆಗಿಬಿಟ್ಟಿದೆಯಲ್ಲ, ಮತ್ತೆಂಥ ವೀಡಿಯೋ ಮಾಡಿ ಹಾಕಲಿ ನೀವೆಲ್ಲ ಅಂದ್ಕೊಬೋದು. ಹಾಗೆ ನಂಗೆ ತುಂಬ ಜನ ಕೇಳಿದರು, ನೀವು ಸುಳ್ಳು ಹೇಳ್ತಿದ್ದೀರಾ, ಇದು ನಿಮ್ಮನೇದೇನಾ ಗಿಡ ಅಂತೆಲ್ಲ ಕೇಳಿದವ್ರು ಕೂಡ ಇದ್ದಾರೆ ಕೆಲವರು. ನಿಮ್ಮನೇದೇ ಗಿಡ ಆದರೆ ಹೂ ಬಿಟ್ರ ಮೇಲೆ ಯಾಕೆ ನೀವು ವೀಡಿಯೋ ಮಾಡಿ ಹಾಕೋದಿಲ್ಲ, ವೀಡಿಯೋ ಮಾಡಿ ಹಾಕಿಯಲ್ಲ ಅಂತ ಕೇಳಿದವರು ಇದ್ದಾರೆ. ಅದಕ್ಕೋಸ್ಕರ ನಿಮಗೆ ಯಾರಿಗೂ ಬೇಜಾರಾಗಬಾರ್ದು ಅಂತ ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನಂಗೆ ಅದು ಮೊಗ್ಗು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅಂದರೆ ಸ್ವಲ್ಪ ಒಂಚೂರು ಓಪನ್ ಆಗೋಕ್ಕೆ ಶುರು ಆಗುತ್ತೆ ನೋಡಿ ಮೊಗ್ಗು, ಆ ಟೈಮ್ನಲ್ಲೇ ಗೊತ್ತಾಗುತ್ತೆ ಅದು ವೈಟ್ ಕಲರ್ ಅಂದ್ಬಿಟ್ಟು. ಎಂತ ಮಾಡೋದು, ಇರೋದೆಲ್ಲ ವೈಟ್ ಕಲರೇ ಆಗಿಬಿಟ್ಟಿದೆ. ಹಾಗೆಯೇ ವಿಡಿಯೋ ಮತ್ತೆ ಅಲ್ಲಲ್ಲೇ ಸುತ್ತಾ ಇದೆ. ಅಂದರೆ ಇವಾಗ ಇಲ್ಲಿ ಹಿಂದ್ಗಡೆ ಸೈಡ್ನಲ್ಲಿ ಹಾಕಿರುವಂಥ ಗಿಡ ಇದನ್ನು ಅಂದರೆ ಇದೇ ಮತ್ತೆ ತೋರಿಸ್ತಾ ಇದ್ದೀನಿ. ಅಂದರೆ ಯಾಕಂದರೆ ಇದೆಲ್ಲ ಕೆಲವೆಲ್ಲ ವಿಡಿಯೋ ಏನಾಗಿದೆ ಅಂದರೆ ವಿಡಿಯೋದಲ್ಲಿ ಒಂದೊಂದೇ ಹೂ ಬಿಟ್ಟಿರೋ ಅಂಥದ್ದಿದೆ, ಸುಮಾರು ಹೂ ಬಿಟ್ಟಾಗ ವಿಡಿಯೋ ತೆಗ್ದಿರೋದಿದೆ. ಅದಕ್ಕೋಸ್ಕರ ವಿಡಿಯೋ ಅಲ್ಲಲ್ಲೇ ರೊಟೇಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಬೇಕು. ಹಾಗೆಯೇ ಲೈಕ್ ಮಾಡಿ, ವಿಡಿಯೋಗೆ ಶೇರ್ ಮಾಡಿ ಹೆಚ್ಚಿನ ಜನಕ್ಕೆ. ಹಾಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಬಾಯ್, ಲವ್ ಯು ಆಲ್. ಮತ್ತೆ ಯಾವುದಾದ್ರೂ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ.